ಇವತ್ತು ದೇವಸ್ಥಾನಕ್ಕೆ ಹೋಗಿದ್ದೆ. ಅಲ್ಲಿ ಶೋಭಮ್ಮ ಸಿಕ್ಕಿದ್ರು. ಆದಿತ್ಯ ಸಿಕ್ಕಿದ್ನಾ ಅಂತ ಕೇಳಿದೆ. ಸಿಕ್ಕದಂತ ಏನ್ ಹೇಳ್ದ? ಹೇಗಿದ್ದಾನಂತ ಅವನು? ಶೋಭಮ್ಮ ಏನಂದ್ರೆ ಸೂರ್ಯವ್ರೆ? ಹೇಳಿ ಸೂರ್ಯವ್ರೆ, ಯಾಕೆ ಸುಮ್ಮನೆ ಇದ್ದೀರಾ? ನೀವು ಹೇಳೋದಕ್ಕೆ ಬಿಟ್ರೆ ಇದನ್ನ ನಾನು ನಿಮ್ಗೆ ಹೇಳೋದು. ನೀವು ಒಂದೇ ಅವಸರ ಕೇಳ್ತಿದ್ದೆ, ನಾನು ಏನು ಹೇಳಿ? ಅಮ್ಮನಿಗೆ ಆದಿತ್ಯ ಎಲ್ಲಿ ಸಿಕ್ಕದಂತೆ? ಸಿಕ್ಕಿಲ್ಲ. ಆದಿತ್ಯ ಎಲ್ಲಿದ್ದಾನೋ ನನಗೆ ಗೊತ್ತಿಲ್ಲ ಅಂತ ಹೇಳಿದ್ರು. ಅಲ್ಲ, ನಿಮ್ಮ ಮನಸ್ಸಲ್ಲಿ ಏನಿದೆ ಅಂತಾನೆ ಅರ್ಥ ಆಗಲ್ಲ. ಆದಿತ್ಯನ ಬಗ್ಗೆ ಹೇಳಿದ್ರೆ ಮಾತ್ರ ಜೀವ ಇರೋರಾಗಿ ವರ್ತಿಸ್ತೀರಾ, ಇಲ್ಲಾಂದ್ರೆ ಈ ಗರ ಬಡ್ದವ್ರಾಗ ಕೂತ್ಕೋತೀರಾ. ಇದು ನಿಮ್ಗೆ ಸರಿ ಅಂತ ಅನ್ಸುತ್ತಾ? ನಿಮ್ಮ ಜೀವನದಲ್ಲಿ ಆದಿತ್ಯಂಗೆ ಮಾತ್ರ ಬೆಲೆನಾ? ನಮ್ಮ ಬಗ್ಗೆ ನಿಮ್ಗೆ ಯೋಚನೆ ಇಲ್ವಾ? ಆದಿತ್ಯನ ಬಗ್ಗೆ ಬಿಟ್ಟು ಬೇರೆ ಯಾರ ಬಗ್ಗೆನೂ ಯೋಚನೆ ಮಾಡೋ ಅಗತ್ಯ ಇಲ್ಲ ನನಗೆ. ಯಾರನ್ನು ಬೇಕಾದರೂ ಬಿಟ್ಟಿರ್ತೀನಿ, ಆದ್ರೆ ಅವನನ್ನು ದೂರ ಮಾಡಿಕೊಂಡು ನನ್ನ ಕೈಲಿ ಬದುಕೋಕೆ ಸಾಧ್ಯ ಇಲ್ಲ. ಹಾಗೆ ಆದಿತ್ಯನ ಸ್ಥಾನನ ಯಾರೂ ತುಂಬೋಕೆ ಸಾಧ್ಯ ಇಲ್ಲ, ನಿಮ್ಮಿಂದ ಸಹ. ಬಡ್ಡಿ ಮಗ ಫೋನ್ ಕಟ್ ಮಾಡ್ತಾನೆ. ಎಲ್ಲಿ ಕುಡ್ದು ಮಲ್ಗವನೋ ಏನೋ. ಹಲೋ. ಏನಪ್ಪಾ ನಿನ್ಗಿನ್ನು ಕೆಲ್ಸಕ್ಕೆ ಬರಕ್ಕೆ ಮನ್ಸಿಲ್ವಾ? ಬೇಗ ಬಾರ ನನ್ ಮಗನೇ. ಯಾವ ಕೆಲಸ? ಸುಮ್ಮನೆ ಫೋನ್ ಇಡಮ್ಮ, ಬೆಳಗ್ಗೆ ತಲೆ ತಿನ್ಬೇಡ. ಕೆಲ್ಸಕ್ಕೆ ಸೇರ್ಕೋಬೇಕಾದ್ರೆ ಒಳ್ಳೆ ಇಲಿಮರಿ ಬಂದಂಗೆ ಸೇರ್ಕೊಂಡ್ಬಿಡ್ತಾರೆ. ಕೆಲ್ಸಕ್ಕೆ ಸೇರಿ ಇನ್ನೂ ಒಂದ್ ದಿನನೇ ಆಗಿಲ್ಲ, ಆಗ್ಲೇ ಯಾರಮ್ಮ ನೀನು ತಲೆ ತಿನ್ಬೇಡ ಫೋನ್ ಇಡು ಅಂತಾರೆ. ಮಾಡ್ತೀನಿ ನನ್ನ ಮಗನೇ ಹಿಂಗೆ. ಹಲೋ, ಎಲ್ಲಿಯ ನನ್ನ ಮಗ? ಇನ್ನು ಕೆಲ್ಸಕ್ಕೆ ಬರಕ್ ಟೈಮ್ ಆಗಿಲ್ವಂತ? ನೀವ್ ಯಾರು ಅಂತ ಗೊತ್ತಾಗ್ಲಿಲ್ವಲ್ಲ? ನಾನ್ ಯಾರು ಅನ್ನೋದು ಇರ್ಲಿ, ಮೊದ್ಲು ನೀವ್ ಯಾರು ಅನ್ನೋದನ್ನ ಹೇಳ್ರಮ್ಮ. ನಾನು ಆದಿತ್ಯನ ಅಜ್ಜಿ. ಓಹೋ, ಅವ್ರ ಅಜ್ಜಿನ? ನಾನು ಆಟೋ ಓನರು ವಿಶಾಲಾಕ್ಷಿ ಮಾತಾಡ್ತಾ ಇರೋದು. ನಿನ್ ಮೊಮ್ಮಗನ್ನ ಕೆಲ್ಸಕ್ಕೆ ಕಳ್ಸ್ಕೊಡಲ್ವೇನಮ್ಮ? ಒಂದೆರಡೇ ನಿಮಿಷ ಹೊಟ್ಬಿಟ್ಟ ಅವನು. ದಿನ ಬೆಳಗ್ಗೆ 7:30 ಬಂದು ಆಟೋ ತಗೊಂಡೋಗು ಅಂತ ಹೇಳಿದ್ದೆ, ಇನ್ನೂ ಬಂದೇ ಇಲ್ಲ. ಟೈಮು 8:30 ಆಗಿದೆ. ಅವ್ನು ಹಿಂಗೆ ಮಾಡ್ತಾ ಇದ್ರೆ ಇನ್ಮೇಲೆ ಅವನ್ಗೆ ಆಟೋನೇ ಕೊಡೋದಿಲ್ಲ ಅಂತ ಹೇಳಿ. ಅಯ್ಯೋ ನೋಡಿ, ಇದೊಂದ್ಸಲ ಅವನ್ನ ಕ್ಷಮಿಸ್ಬಿಡಿ. ಅವನ ಪರವಾಗಿ ನಾನು ನಿಮ್ಮ ಹತ್ರ ಕ್ಷಮೆ ಕೇಳ್ತೀನಿ. ಇನ್ ಮುಂದೆ ಈ ರೀತಿಯೆಲ್ಲ ಆಗಲ್ಲಮ್ಮ. ನಾನೇ ಟೈಮಿಗೆ ಸರಿಯಾಗಿ ಅವನ್ನ ಕಳಿಸ್ಬಿಡ್ತೀನಿ. ಬೇಗ ಕಳ್ಸಮ್ಮ, ನಿದ್ದೆ ಮಾಡೋದನ್ನ ಬಿಟ್ಟು ಮೈ ಬಗ್ಸಿ ದುಡಿಲಿ. ಅದಿ ಹೇಳು, ಬೇಗ ಕೆಲ್ಸಕ್ಕೆ ಹೋಗಲ್ವೇನೋ? 8:35 ಆಯ್ತು, ಹೇಳು. ಯಾವ ಕೆಲಸ ಶೋಭಮ್ಮ? ನಂಗೆ ನಿದ್ದೆ ಬರ್ತಿದೆ. ಅದಿ ನಿಮ್ ಆಟೋ ಓನರ್ ಫೋನ್ ಮಾಡಿದ್ಲು ಕಣೋ, ನೀನ್ ಇಷ್ಟೊತ್ತಾದ್ರೂ ಬರ್ಲಿಲ್ಲ ಅಂತ ಕೋಪ ಮಾಡ್ಕೊಂಡಿದ್ದಾಳೆ ಅವಳು. ಏನ್ ಬೇಗ? ಅಯ್ಯೋ, ಎಂತ ಕೆಲಸ ಆಗುತ್ತೋ? ಫೋನ್ ಬಿಡಿಲಿ. 8:30ನಾ? ನೀನು ಒಂದ್ಸಲ ಎದುರಿಸಲ್ಲ ಅಜ್ಜಿ. ಅದಿ ಕಾಫಿ ಕುಡ್ಕೊಂಡು ಹೋಗೋ. ನೀನು ಬೇಡ, ನಿನ್ ಕಾಫಿನ ಬೇಡ ಹೋಗಜ್ಜಿ. ಅದಿ ನೋಡಿದ್ರೆ ಅಕ್ಕ 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 ಸಾರಿ ಅಕ್ಕ, ಸ್ವಲ್ಪ ಲೇಟ್ ಆಗೋಯ್ತು. ಏನೋ ಸಾರಿ ಕೇಳ್ತೀಯಾ? ಕೆಲ್ಸಕ್ಕೆ ಸೇರಿ ಇನ್ನೂ 1 ದಿನ ಆಗಿಲ್ಲ. ಟೈಮ್ನ ಪಿಕಪ್ ಮಾಡ್ಬೇಕು ಅನ್ನೋದು ನಿನಗೆ ಗೊತ್ತಿಲ್ವೇನೋ? ನೀ ಹಿಂಗ ದುಡಿದ್ರೆ ಹೆಂಗೋ? ಫೋನ್ ಮಾಡಿದ್ರೆ ನನ್ನ ಮಗನೇ ಅದು ಫೋನ್ ಕಟ್ ಮಾಡ್ತೀಯ. ಯಾರು ನೀವು ನನಗೆ ಗೊತ್ತಿಲ್ಲ, ಫೋನ್ ಇಡಿ ಅಂತ ನನಗೆ ಜೋರ್ ಮಾಡ್ತೀಯಾ? ನೀನ್ ಹಿಂಗೆ ಮಾಡ್ತಾ ಇರೋ, ನಿನ್ಗೆ ಎಲ್ಲಿ ಕಟ್ ಮಾಡ್ಬೇಕು ನನಗೆ ಗೊತ್ತೈತೆ. ಅಕ್ಕ ನಿದ್ದೆ ಏನೋ ಗೊತ್ತಾಗ್ಲಿಲ್ಲ. ನಿದ್ದೆ
ಬಾಳೆ ಮರ ಬೆಳೆದಂಗೆ ಬೆಳೆದಿದ್ಯಾ? ಬುದ್ಧಿ ಬೆಳೆಸೋದು ಗೊತ್ತಿಲ್ವೇನೋ? ಸೂರ್ಯ ನೆತ್ತಿ ಮೇಲೆ ಬಂದೈತೆ, ಟೈಮ್ ನೋಡಿದ್ರೆ 9 ಗಂಟೆ ಆಗಿದೆ. ನೀ ಇಷ್ಟೊತ್ತಿಗೆ ಬಂದರೆ ನೀನು ದುಡ್ದು ನಿಮ್ಮ ಅಪ್ಪ ಅಮ್ಮನ್ನ ಯಾವಾಗಲೂ ಚೆನ್ನಾಗಿ ನೋಡ್ಕೊಳ್ಳೋದು. ಒಳ್ಳೆ ಬುದ್ಧಿ ಕಲಿಯೋಲಿ, ಒಳ್ಳೆ ಬುದ್ಧಿ ಕಲಿ. ನೋಡು, ನಾಳೆಯಿಂದ ಕರೆಕ್ಟಾಗಿ 7:15 ಬಂದ್ಬಿಡ್ಬೇಕು. ಬಂದು ಗಾಡಿ ತಗೊಂಡೋಗ್ಬೇಕು, ಗೊತ್ತ ತಾನೇ? ನಾಳೆಯಿಂದ ಕರೆಕ್ಟ್ ಟೈಮಿಗೆ ಬರ್ತೀನಿ ಅಕ್ಕ. ಥ್ಯಾಂಕ್ಸ್ ಅಕ್ಕ. ಏನೋ ಹೊಸ ಹುಡುಗ ಅಂತ ಸುಮ್ಮನೆ ಬಿಟ್ಟಿದ್ದೀನಿ. ನಾಳೆಯಿಂದ ನೀನು ಹಿಂಗೆ ಮಾಡಿದ್ರೆ ನಾನು ನಿಮ್ಮನೆ ಬಾಗ್ಲಿಗೆ ಬರ್ಬೇಕಾಗತ್ತೆ. ಹುಷಾರು, ನಿಮ್ಮ ಮನೆ ಬಾಗ್ಲಿಗೆ ಬರೋಂಗೆ ಮಾಡ್ಕೋಬೇಡ ಅಕ್ಕ. ನಾಳೆಯಿಂದ ಟೈಮಿಗೆ ಕರೆಕ್ಟಾಗಿ ಕೀಪ್ ಮಾಡ್ತೀನಿ ಅಕ್ಕ. ಸರಿ, ಹೇಳಿದ್ದೀನಿ. ಎಷ್ಟು ಸರಿ ಹೇಳ್ತಿರ್ತೀಯೋ? ಅಲ್ಲ, 11 ಗಂಟೆಗೆ ಗಾಡಿ ತಂದು ಮನೆ ಮುಂದೆ ನಿಲ್ಲಿಸ್ಬಿಡ್ಬೇಕು. 300 ರೂಪಾಯಿ ಕರೆಕ್ಟಾಗಿ ದುಡ್ಡು ಬಂದ್ಬಿಡ್ಬೇಕು. ಹಂಗಕ್ಕ ಹಿಂಗಕ್ಕ ಅನ್ನೋದನ್ನ ಮಾತ್ರ ಯಾವತ್ತೂ ಹೇಳ್ಬೇಡ. ಹುಷಾರಾಗಿರೋ. ಸರಿ ಅಕ್ಕ, ಸರಿ ಅಕ್ಕ, ಬರ್ತೀನಿ ಅಕ್ಕ. ಹಾ, ರೈಟ್ ಹೇಳು. ಅಣ್ಣ ನೋಡೋಣ, ಎಂತೋಳ ಜೊತೆ ಸಿಕ್ಕಾಕೊಂಬಿಟ್ಟೆ. ನಡಿಲಿ, ಇನ್ನೂ ಅದೆಷ್ಟು ದಿನ ನಡೀತೋ ನಡಿಲಿ. ಆದ್ರೆ ಇವತ್ತಲ್ಲ ನಾಳೆ ನನ್ನ ಕೆಲಸ ನೋಡಿ ನಿನ್ ಬಿಟ್ರೆ ಇನ್ಯಾರು ಇಲ್ಲ ಅನ್ಬೇಕು. ಹಾಗೆ ಮಾಡ್ತೀನಿ. ಕಾವೇರಿ ನಗರಕ್ಕೆ ಬರ್ತೀಯಪ್ಪ? ಬನ್ನಿ ಕೂತ್ಕೊಳ್ಳಿ. ಹೊರಡಪ್ಪ. ಹಲೋ, ನಮಸ್ತೆ ಮೇಡಮ್. ಇಲ್ಲ, ನಾನು ಕೆಲಸನ ಬಿಟ್ಬಿಟ್ಟೆ. ಈಗ ಸೂರ್ಯವ್ರ ಜೊತೆ ಇದ್ದೀನಿ. ನನ್ನ ಹಣೆ ಬರನೇ ಅಷ್ಟು ಅನ್ಸುತ್ತೆ. ಸಂತೋಷ ಅನ್ನೋದು ನನ್ನ ಜೀವನದಲ್ಲಿ ಮರೀಚಿಕೆ ಆಗಿ ಹೋಗಿದೆ. ಆದಿತ್ಯ ಮನೆ ಬಿಟ್ಟು ಹೋಗಿದ್ದಾನೆ. ಅವನೆಲ್ಲಿದ್ದಾನೋ ಹೇಗಿದ್ದಾನೋ ಅಂತ ಗೊತ್ತಿಲ್ಲ. ಆದಿತ್ಯನ ಚಿಂತೆಯಲ್ಲಿ ನಾನು ಯಾವಾಗ ಚಿತೆ ಇರ್ಬಿಡ್ತೀನಿ ಅನ್ನೋಂಥ ಭಯ ಆಗ್ತಿದೆ. ನಾನೀಗ ಅಮ್ಮನ ಮನೆ ಹೋಗ್ತಾ ಇದ್ದೀನಿ. ಅವನೇನಾದ್ರೂ ಅಲ್ಲಿಗೇನಾದ್ರೂ ಹೋಗಿರ್ಬೋದು ಅಂತ. ಸರಿ, ನಾನು ನಿಮ್ಗೆ ಆಮೇಲೆ ಮತ್ತೆ ಫೋನ್ ಮಾಡ್ತೀನಿ. ಥ್ಯಾಂಕ್ಸ್. ಏನಪ್ಪ, ನಾನು ನಿನಗೆ ಮನೆ ಅಡ್ರೆಸ್ಸೇ ಹೇಳಿರಲಿಲ್ಲ. ಹೇಗೆ ಕರ್ಕೊಂಡು ಬಂದೆ? ಕರೆಕ್ಟಾಗಿರೋ ಅಡ್ರೆಸ್ಸಿಗೆ ಕರ್ಕೊಂಡು ಬಂದಿದ್ಯಾ? ನಿಂಗೆ ಯಾರಾದರೂ ಈ ಮನೇಲಿ ಪರಿಚಯ ಇದ್ದಾರಾ? ಆರ್ತಿ, ಅಮ್ಮ, ಇವ್ರು ಒಳ್ಳೆ ಆಟೋದವ್ರು ಅನಿಸುತ್ತೆ. ಯಾಕೆಂದರೆ ನಾನು ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಾ ಇದ್ದೆ, ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಅಂತ. ಇವ್ರು ಕರೆಕ್ಟ್ ಅಡ್ರೆಸ್ಸಿಗೆ ಕರ್ಕೊಂಡು ಬಂದಿದ್ದಾರೆ. ಇವ್ರೇನಾದರೂ ನಿಮಗೆ ಗೊತ್ತಾ? ಇಲ್ಲಪ್ಪ, ನಾನು ಇವ್ರನ್ನ ನೋಡ್ತಾ ಇರೋದು ಇದೇ ಮೊದಲನೇ ಸಲ. ಬಹುಶಃ ಇದೇ ಏರಿಯಾದವ್ರು ಇರ್ಬೋದೇನೋ. ಹ್ಞೂ ಮೇಡಮ್, ಹಿಂದಿನ ರೋಡಲ್ಲೇ ನಮ್ಮ ಮನೆ ಇರೋದು.
ತಗೋಪ್ಪ ದುಡ್ಡು. ಬೇಡ. ಬೇಡ ಅಂತ ಯಾಕಪ್ಪ ಹೇಳ್ತಾ ಇದೆಯಾ? ಅದು ಹಾಗಲ್ಲ. ನೀನು ಬಂದಿರೋದು ಬಾಡಿಗೆಗೆ. ಸುಮ್ಮನೆ ನೀನು ಕರ್ಕೊಂಬರೋದಕ್ಕೆ ನೀನೇ ನನ್ನ ಮಗನ ಅಥವಾ ಸ್ವಂತದವರ? ಬಾಡಿಗೆ ಬೇಡ ಅಂತ ಹೇಳಿದ್ರೆ ನಿಮ್ಮ ಸಂಸಾರ ಹೇಗೆ ನಡೆಯುತ್ತೆ ಹೇಳು? ತಗೋಪ್ಪ. ಮಾ ಮಾ ಆದಿ, ನಾನಿಲ್ಲಿ ಕಿಚನಲ್ಲಿದ್ದೀನಿ. ಏನು ಇವತ್ತಿಷ್ಟೊಂದು ಖುಷಿಯಾಗಿದ್ಯಾ? ಇಲ್ಲಿ ನೋಡಮ್ಮ. ಅಜ್ಜಿ ಹಾಸ್ಕೊಂಡಿದ್ಯಾ? ನೋವಾಗ್ಲಿಲ್ವೇನೋ? ಬೇರೆಯವ್ರ ಹೆಸರು ಹಾಕ್ಸ್ಕೊಂಡಿದ್ರೆ ನಾವು ಆಗ್ತಿತ್ತೋ ಏನೋ. ಅಮ್ಮ ಅಂತ ಹಾಕ್ಕೊಂಡಿದ್ದೀನಲ್ಲ, ಅದಕ್ಕೆ ನೋವಾಗ್ಲಿಲ್ಲಮ್ಮ. ಆದಿತ್ಯ, ಆದಿತ್ಯ, ಆದಿ, ಆದಿ. ನೀವು ಹೇಳೋದು ಸರಿ ಮಾವ. ನನಗೆ ಅರ್ಪಿತಾ ಮೇಲೆ ಯಾವ ನಂಬಿಕೆನೂ ಇಲ್ಲ. ಆದರೆ ನಮ್ಮ ಸಾಕ್ಷಿಗೆ ಅರ್ಪಿತಾ ಅಂದರೆ ಅದೇನೋ ಎಮೋಷ್ನಲ್ ಅಟ್ಯಾಚ್ಮೆಂಟು. ಅರ್ಪಿತಾ ವಿಷಯ ತೆಗೆದ್ರೆ ಸಾಕು ನನ್ನ ಜೊತೆ ಜಗಳ ಆಡೋದಕ್ಕೆ ಶುರು ಮಾಡ್ಬಿಡ್ತಾಳು. ಅವಳು ಹಾಗೆ ರಂಜಿತ್, ನಿಮ್ಮ ಮದುವೆಗೆ ಮುಂಚೆ ಹಾಗೆ ಮಾಡ್ತಿದ್ಲು. ನಾವು ಯಾರು ಏನು ಹೇಳಿದ್ರು ಕೇಳ್ತಿರ್ಲಿಲ್ಲ. ಅರ್ಪಿತಾ ಹೇಳಿದ್ರೆ ಮಾತ್ರ ಕೇಳ್ತಿದ್ಲು. ಅದೇನು ಮಾಡಿದ್ಲೋ ಏನೋ. ನೀವು ಆದಷ್ಟು ಹುಷಾರಾಗಿರ್ಬೇಕು. ಹಾಂ, ಹುಷಾರಾಗಿ ಇದ್ದೀನಿ ಮಾವ. ನಾನು ಏನಾದರೂ ಮಾಡಿ ಆ ಅರ್ಪಿತಾನ ಮನೆಯಿಂದ ಆಚೆ ಹಾಕಲೇಬೇಕು. ಇಲ್ಲಾಂದ್ರೆ ನಿಮ್ಮ ಫ್ಯಾಮಿಲಿಗೆ ತೊಂದರೆ ಗ್ಯಾರಂಟಿ. ಕರೆಕ್ಟ್ ಮಾವ. ನಾನು ಸ್ವಲ್ಪ ಹೊರಗೆ ಹೋಗಿ ಬರ್ತೀನಿ. ಹೊರಗೆ ಅಂದರೆ ಇಲ್ಲಿಗೆ? ಹಾಂ, ಅದು ದೇವಸ್ಥಾನಕ್ಕೆ. ಇವತ್ತು ಮಂಗಳವಾರ ಅಲ್ವಾ, ಹಾಗಾಗಿ ದೇವಿ ದೇವಸ್ಥಾನಕ್ಕೆ ಹೋಗಿ ಸಾಕ್ಷಿ ಆದಷ್ಟು ಬೇಗ ಹುಷಾರಾಗಿ ಅಂತ ಕೇಳ್ಕೊಂಡು ಬರ್ತೀನಿ. ಅರ್ಪಿತಾ ಇವಾಗ ತಾನೇ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೊಟ್ಲು. ನನಗೇನೋ ಅನುಮಾನ ರಂಜಿತ್, ಅವಳು ಚಿದಂಬರಂನ ಮೀಟ್ ಮಾಡಕ್ಕೆ ಹೋಗ್ತಿದ್ದಾಳೆ ಅಂತ. ಯಾವುದಕ್ಕೂ ಅವಳ ಮೇಲೆ ಒಂದು ಕಣ್ಣಿಡಿ. ಮಾವ, ಈಗ ನಾನು ಅವಳನ್ನ ಫಾಲೋ ಮಾಡಿದ್ರೆ ಅವಳಿಗೆ ಅನುಮಾನ ಬಂದ್ಬಿಡುತ್ತೆ. ಅದಕ್ಕೆ ಸ್ವಾತಿ ಇದ್ರೆ ಹೇಳ್ತೀರಾ? ಹಾಂ, ಹೇಳ್ತೀನಿ. ಓಕೆ ಮಾವ, ಬಾಯ್. ಸ್ವಾತಿ, ಸ್ವಾತಿ. ಅಂಕಲ್,
ಅಲ್ಲಿ ಇವತ್ತು ಆ ರಂಜಿತ್ ಬಂದು ನನ್ನ ಫಾಲೋ ಮಾಡ್ತಾನೋ ಅಂದ್ಕೊಂಡಿದ್ದೆ. ಸದ್ಯ ಎಲ್ಲೂ ಕಾಣಿಸ್ತಿಲ್ಲ. ಎಷ್ಟೇ ಆದರೂ ಆ ಚಿದಂಬರಂ ಮಗ ತಾನೆ, ಎಲ್ಲೋಗುತ್ತೆ ಅವನ ಬುದ್ಧಿ. ಆ ಚಿದಂಬರಂನ ಹೇಗೆ ನಂಬಕ್ಕಾಗಲ್ವೋ ಹಾಗೆ ಈ ರಂಜಿತ್ ನಂಬಕ್ಕಾಗಲ್ಲ. ಅರ್ಪಿತಾ ಇಲ್ಲೇ ಇದ್ದಾರೆ. ಇವತ್ತಿಂದ ನೀವು ನನ್ನ ಕಣ್ಗಾವಲಲ್ಲೇ ಇರ್ತೀರಾ. ನನ್ನ ಕಣ್ಗಳು ನಿಮ್ಮನ್ನು ಫಾಲೋ ಮಾಡ್ತಾ ಇರುತ್ತೆ. ಹಲೋ ಸರ್, ನೀವು ಹೇಳ್ದಾಗೆ ಅರ್ಪಿತಾ ಅವ್ರ ದೇವಸ್ಥಾನಕ್ಕೆ ಬಂದಿದ್ದಾರೆ. ನಾನು ಅವ್ರನ್ನೇ ಫಾಲೋ ಮಾಡ್ತಾ ಇದ್ದೀನಿ. ಸರಿ, ಆದರೆ ನೀವು ತುಂಬ ಹುಷಾರಾಗಿರ್ಬೇಕು. ಅರ್ಪಿತಾ ತುಂಬ ಕ್ಲೆವರು. ನಿಮ್ಮನ್ನೇನಾದರೂ ಅವಳು ನೋಡಿದ್ರೆ ಖಂಡಿತ ಹೊಸ ಡ್ರಾಮಾ ಶುರು ಮಾಡಿಬಿಡ್ತಾಳೆ. ಡೋಂಟ್ ವರಿ ಸರ್, ಅರ್ಪಿತಾ ಅವ್ರಿಗೆ ಡೌಟ್ ಬರೋಕ್ಕೆ ಚಾನ್ಸೇ ಇಲ್ಲ. ಹಾಗಿದೆ ನನ್ನ ಗೆಟಪ್ಪು. ಸರಿ ಸರ್, ನಾನು ಫೋನ್ ಇಡ್ತೀನಿ. ಹೀಗೆ ಮಾತಾಡ್ತಿದ್ರೆ ಅವ್ರಿಗೆ ಡೌಟ್ ಬರ್ಬೋದು. ಆಮೇಲೆ ನಾನೇ ಕಾಲ್ ಮಾಡ್ತೀನಿ. ಅಮ್ಮ, ಆಟೋ ಡ್ರೈವರ್ ಆದಿತ್ಯನೇ. ಅದು ಅರ್ಧಿ, ನೀನು ಯಾವಾಗಲೂ ಆದಿ ನೆನಪಲ್ಲೇ ಇರ್ತೀಯಲ್ವಾ, ಅದಕ್ಕೆ ನಿನಗೆ ನೋಡಿದವರೆಲ್ಲ ಆದಿ ಥರನೇ ಕಾಣಿಸ್ತಾರೆ ಅಷ್ಟೇ. ನನಗೆ ಗೊತ್ತು ಅಮ್ಮ, ನೀವು ನನ್ನ ಮಾತು ನಂಬಲ್ಲ ಅಂತ. ಆದರೆ ನನ್ನ ಮನಸ್ಸೆಲ್ಲ ಒಂದು ಕಡೆ ಹೇಳ್ತಾ ಇದೆ ಅದು ಆದಿತ್ಯನೇ ಅಂತ. ಅವನ ಅಮ್ಮ ಅಂತ ಕೈಗೆ ಹಚ್ಚ ಹಾಕ್ಸ್ಕೊಂಡಿದ್ದೀನ ಅವತ್ತು ನನಗೆ ತೋರಿಸಿದ್ದಾನೆ. ಆ ವಿಷಯ ನಿಮಗೂ ಕೂಡ ಹೇಳಿದ್ದೀನಿ. ನೀವೇ ಹೇಳಿದ್ರಿ ಆದಿತ್ಯ ನಿಮ್ಮ ಮೇಲೆ ಪ್ರಾಣನೇ ಇಟ್ಕೊಂಡಿದ್ದಾನೆ ಕಣೆ ಅಂತ. ನಿಮಗೆ ನೆನಪಿಲ್ವಾ? ಅದು ಯಾವಾಗಲೂ ನಡೆದ ವಿಷಯ. ನನಗೆ ಅಷ್ಟಾಗಿ ನೆನಪಿಗೆ ಬರ್ತಾ ಇಲ್ಲ ಕಡೆ. ನೆನಪಿಲ್ವೋ ಅಥವಾ ನೆನ್ಪು ಮಾಡ್ಕೊಳ್ಳೋದಕ್ಕೆ ಇಷ್ಟನೇ ಇಲ್ವೋ? ಯಾಕೆ ಏನೇನೋ ಮಾತಾಡ್ತಾ ಇದೆಯಾ? ಅವನು ಮನೇಲಿ ರಾಜನಾಗಿದ್ದವನಮ್ಮ. ಇವತ್ತು ಆಟೋ ಓಡಿಸ್ತಾ ಇದ್ದಾನೆ. ನಾನು ಅವನ ಆಟೋದಲ್ಲೇ ಬಂದ್ರು ಅವ್ನು ನನ್ನ ಹತ್ರ ಒಂದು ಮಾತು ಆಡಲಿಲ್ಲ. ಯಾಕೆ? ತಾಯಿ ಮೇಲೆ ಅವನಿಗೆ ಕರುಣೆನೇ ಇಲ್ವಾ? ನೋಡಾಕ್ತಿ, ಅವ್ನು ನಿಜವಾಗ್ಲೂ ಆದಿತ್ಯನೇ ಆಗಿದ್ರೆ ಖಂಡಿತ ನಿನ್ನ ಜೊತೆ ಮಾತಾಡ್ತಿದ್ದ ಕಣೆ. ನೀನು ಬೇರೆ ಯಾರನ್ನೋ ನೋಡಿ ಆದಿ ಅಂದ್ಕೊಂಡು ಕಣ್ಣೀರು ಹಾಕ್ತಾ ಇದೆಯಾ ಅಷ್ಟೇ. ಅವನ ಬಗ್ಗೆ ಯೋಚನೆ ಮಾಡಿಬಿಡುವೆ. ಇವತ್ತಲ್ಲ ನಾಳೆ ಆದಿತ್ಯ ಖಂಡಿತ ಬಂದೇ ಬರ್ತಾನೆ. ನಿಜ ಹೇಳಿ, ಅವನ ಮನೆಗೆ ಬಂದಿಲ್ವಾ? ನಿಮಗೆ ಫೋನ್ ಕೂಡ ಮಾಡಿಲ್ವಾ? ಅಲ್ವೇ, ಅವನೇನಾದ್ರೂ ಇಲ್ಲಿಗೆ ಬಂದಿದ್ರೆ ನಾನು ಹಿಂಗೆ ಹೇಳ್ದೆ ಇರ್ತಿದ್ನಾ? ನಾನು ಯಾವತ್ತಾದ್ರೂ ನಿನಗೆ ಸುಳ್ಳು ಹೇಳಿದ್ದೀನ ಹೇಳು? ಅವ್ರೇನಾದ್ರೂ ಇಲ್ಲಿಗೆ ಬಂದಿದ್ರೆ ನೀನು ಕೇಳೋಕ್ಕಿಂತ ಮುಂಚೆ ನಾನೇ ಹೇಳ್ಬಿಡ್ತಿದ್ದೆ. ಹಲೋ ಹಲೋ, ನಾ ಹೇಳೋದನ್ನ ಸುಮ್ಮನೆ ಕೇಳಿಸ್ಕೊ. ನಾನು ಬರೋ ಅಷ್ಟರಲ್ಲಿ ನಿಮ್ಮ ಮಗಳು ಮನೇಲಿ ಇರಬಾರ್ದು. ನಾನು ಸ್ವಲ್ಪದಲ್ಲಿ ಮನೆಗೆ ಊಟಕ್ಕೆ ಬರ್ತೀನಿ. ಅಪ್ಪಿ ತಪ್ಪಿ ನಿಮ್ಮ ಮಗಳು ಮನೇಲಿದ್ದರೆ ಯಾರ ಕಣ್ಣು ಕಾಣಿಸ್ಕೊಳ್ದೆ ದೂರ ಹೊರಟೋಗ್ತೀನಿ. ನಾನು ಹೇಳಿದ್ದು ನೆನಪಿದೆ ತಾನೆ? ಹಾಂ, ನೆನಪಿದೆ ನನಗೆ. ಸರಿ. ಯಾರಮ್ಮ ಫೋನ್ ಮಾಡಿದ್ದು? ಅದು ನಿಮ್ಮಪ್ಪ ಕಣೆ. ಅವ್ರು ಬರೋಕ್ಕೆ ಇನ್ನೂ ಒಂದು ವಾರ ಆಗತ್ತಂತೆ. ಅದನ್ನು ಹೇಳೋಕ್ಕೋಸ್ಕರ ಫೋನ್ ಮಾಡಿದರು. ಹೌದಾ? ನಂಗೆ ಹೊಳಿಲೇ ಇಲ್ಲ ನೋಡು. ಫೋನ್ ಕೊಟ್ಟಿದ್ರೆ ನೀನು ಮಾತಾಡ್ತಿದ್ದೆ ಅಲ್ವಾ? ಸಾರಿ ಕಣೆ. ಹೋಗ್ಲಿ ಬಿಡಮ್ಮ. ಅಪ್ಪ ಮುಂಚೆನೇ ಟೆನ್ಷನ್ ಇರ್ತಾರೆ. ಅವ್ರ ಅಕಸ್ಮಾತ್ ಆದಿತ್ಯನ ವಿಷಯ ಕೇಳಿದ್ರೆ ನಾನೇನು ಅಂತ ಉತ್ತರ ಕೊಡಲಿ? ಬೇಡ, ನೀವು ಫೋನ್ ಕೊಡ್ದಿದ್ದಿದ್ದೆ ಒಳ್ಳೇದಾಯ್ತು ಬಿಡಿ. ಅಮ್ಮ, ಆ ಆಟೋ ಡ್ರೈವರ್ ಆದಿತ್ಯನೇ ಅಮ್ಮ. ಸರಿ, ನಿನ್ನ ಮನಸ್ಸಿಗೆ ಯಾಕೆ ಬೇಜಾರು ಮಾಡೋದು? ಅವನು ಆದಿತ್ಯನೇ. ಸಂತೋಷನಾ? ಅಮ್ಮ, ನನಗೆ ಯಾಕೋ ಮನೆ ಹೋಗೋಕೆ ಮನಸ್ಸೇ ಇಲ್ಲ ಅಮ್ಮ. ಇವತ್ತು ನಾನು ಇಲ್ಲೇ ಇರಲ್ಲ.
ಇವತ್ತು ಬೇಡ ಕಣೆ. ಯಾಕಮ್ಮ, ನಾನಿಲ್ಲಿರೋದು ನಿಮಗೆ ಇಷ್ಟ ಇಲ್ವಾ? ಅಲ್ವೇ, ನೀನು ಇಲ್ಲಿ ಇರ್ತೀನಿ ಅಂದರೆ ನಾನು ಹೇಗೆ ಬೇಡ ಅನ್ನೋಕ್ಕಾಗತ್ತೆ? ಅದು ನಮ್ಮ ಪಕ್ಕದ ಮನೆಯವರು ಇದ್ದಾರಲ್ಲ, ಅವರು ಬೋರ್ವೆಲ್ ಹಾಕಿಸ್ತಾ ಇದ್ದಾರೆ. ಇವತ್ತು ನಾಳೆ ಎಲ್ಲ ತುಂಬ ಗಲಾಟೆ ಇರುತ್ತೆ. ರಾತ್ರಿ ಗಲಾಟೆ ಇದ್ದರೆ ನಿಂಗೆ ನಿದ್ರೆ ಬರಲ್ಲ ಅಲ್ವಾ? ಅದಕ್ಕೆ ಹೇಳಿದೆ, ಇನ್ನೊಂದು 2 ದಿನ ಬಿಟ್ಟು ಬಾ ಇರುವಂತೆ. ಹಾಂ, ನಾನು ಹೋಗಿ ಬರ್ತೀನಿ. ಆರ್ತಿ, ಇಲ್ಲೋಡು, ಆದಿ ಬಗ್ಗೆ ತಲೆ ಕೆಡಿಸ್ಕೊಂಡು ಸೂರ್ಯ ಅವ್ರಿಗೆ ನೋವು ಕೊಡೋಕೆ ಹೋಗ್ಬೇಡ. ಆದಿ ಎಲ್ಲೂ ಹೋಗಲ್ಲ ಕಣೆ, ಖಂಡಿತ ಸಿಕ್ಕೇ ಸಿಗ್ತಾನೆ, ಗೊತ್ತಾಯ್ತಾ?